ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ. ಸೊ ನೋಡ್ರಿ, ಬಹಳಷ್ಟು ಮಂದಿಗೆ ಡೌಟ್ ಇರ್ತೈತಿ, ಸರ್ ಫಸ್ಟ್ ಟೈಮ್ ಮಹಿಳೆಯರ ಜೊತೆ ಸೆಕ್ಸ್ ಮಾಡಿದಾಗ ಅವ್ರಿಗೆ ರಕ್ತಸ್ರಾವ ಬ್ಲೀಡಿಂಗ್ ಆತಂದ್ರೆ ಮಹಿಳೆ ವರ್ಜಿನು, ಬ್ಲೀಡಿಂಗ್ ಆಗಲಿಲ್ಲ ಅಂದ್ರೆ ಮಹಿಳೆ ವರ್ಜಿನ್ ಅಲ್ಲ. ಇದು ಮಾತು ಕರೆಕ್ಟಾ ತಪ್ಪ ಸರ್ ಅಂತ. ಸೊ ನೋಡ್ರಿ, ಈ ಮಾತು ಪೂರ್ತಿ ತಪ್ಪು. ಬ್ಲೀಡಿಂಗು ವರ್ಜಿನಿಟಿಗೆ ಏನು ಸಂಬಂಧ ಇಲ್ಲ. ಸೊ ಅದನ್ನ ನಾವು ಅರ್ಥ ಮಾಡೋದಕ್ಕಿಂತ ಮೊದಲ ಅರ್ಥ ಏನು ಮಾಡ್ಕೋಬೇಕಂದ್ರೆ ಹೈಮಿನ್ ಏನು, ಯಾಕಂದ್ರೆ ಹೈಮಿನ್ ಹರಿತಂದ್ರೆ ರಕ್ತಸ್ರಾವ ಆಗುತ್ತೆ ಅಂತ ಬಹಳಷ್ಟು ಮಂದಿ ತಿಳ್ಕೊಂಡಿರ್ತಾರೆ. ಸೊ ಹೈಮಿನ್ ನೋಡ್ರಿ, ಇದು ಮಹಿಳೆಯರದು ಯೋನಿ ಅಂತ ಅನ್ಕೋರಿ. ಇಲ್ಲೇ ವಜೈನಲ್ ಓಪನಿಂಗ್ ಇರ್ತೈತ್ರಿ. ಸೊ ಎಂಟ್ರೆನ್ಸ್ನಾಗ ಒಂದು ತೆಳ್ಳಂದು ಪರ್ತ ಇರ್ತೈತಿ. ಸೊ ಅದಕ್ಕೆ ಹೈಮಿನ್ ಅಂತಾರೆ. ಅದು ಪಿಂಕಿಶು ವೈಟಿಶ್ ಕಲರ್ನಾಗ ಇರ್ಬೋದ್ರಿ. ಸೊ ನೋಡ್ರಿ, ಹೈಮಿನ್ ಏನಿದೆ ಅದು ಹರಿತಂದ್ರೆ ರಕ್ತಸ್ರಾವ ಆಗುತ್ತೆ. ಸೊ ನೋಡ್ರಿ, ಹೈಮಿನ್ ನಷ್ಟ ಆಗ್ಲಿಕ್ಕೆ ಬೇರೆ ಹಲವಾರು ಕಾರಣಗಳದಾವು. ಮಹಿಳೆ ಭಾಳ ಜಾಸ್ತಿ ಎಕ್ಸಸೈಸ್ ಮಾಡ್ತಾಳಂದ್ರೆ, ಹಾರ್ಸ್ ರೈಡಿಂಗ್ ಮಾಡ್ತಾಳಂದ್ರೆ, ಸೈಕ್ಲಿಂಗ್ ಮಾಡ್ತಾಳಂದ್ರೆ ಅದರಲ್ಲೇನೋ ನಷ್ಟ ಆಗುತ್ತೆ ರೀ. ಮತ್ತು 40-60% ಮಹಿಳೆಯವರಿಗೆ ಫಸ್ಟ್ ಟೈಮ್ ಸಂಭೋಗ ಮಾಡುವಾಗ, ಇಂಟರ್ಕೋರ್ಸ್ ಮಾಡುವಾಗ ಯಾವುದೇ ರೀತಿ ಬ್ಲೀಡಿಂಗ್ ಆಗಲ್ಲ. ಸೊ ಅದರ ಅರ್ಥ ಅವರೆಲ್ಲ ವರ್ಜಿನ್ ಅಲ್ಲ ಅಂತ ಅಲ್ಲ. ಸೊ ವರ್ಜಿನಿಟಿದು ಬ್ಲೀಡಿಂಗು ಯಾವುದೇ ರೀತಿ ಸಂಬಂಧ ಇಲ್ಲ. ಮತ್ತು ಬಹಳಷ್ಟು ಮಹಿಳೆಯರಿಗೆ ಜನ್ಮಲಿಂದ ಹೈಮಿನ್ ಕೂಡ ಇರಂಗಿಲ್ಲ ರೀ. ಆದರೂ ನಮ್ಮದು ಭಾರತ ದೇಶದಾಗ ಕೆಲವೊಂದು ಕಡೆ ಜಾತಿ ಪ್ರಥಾ ಅದನ್ನೆಲ್ಲ ಪ್ರಕಾರ ನೋಡ್ತಾರೆ ಬ್ಲೀಡಿಂಗ್ ಆಗೈತೋ ಇಲ್ಲ ಅಂತ. ಅದರ ಸಂಬಂಧ ಬಹಳಷ್ಟು ಮಹಿಳೆಯವರು ಹೈಮಿನ್ ಏನೈತೆ ನೋಡ್ರಿ ರೀಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಸರ್ಜರಿ ಕೂಡ ಮಾಡಿಸ್ಕೊಂತಾರೆ ರೀ. ಆದ್ರೆ ಇಲ್ಲಿ ನಾನು ನಿಮ್ಗೆ ಸ್ಪಷ್ಟಪಡಿಸ್ತೀನಿ, ಬ್ಲೀಡಿಂಗಿಗೆ ಮತ್ತು ವರ್ಜಿನಿಟಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ಅನ್ಕೊಂತೀನಿ ವಿಡಿಯೋ ನಿಮ್ಗೆ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ವಿಡಿಯೋ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.